ಬರೀ ವ್ಯಾಪಾರಿಗಳು ಹಾಗೂ ಬೇಕರಿ ವ್ಯಾಪಾರಸ್ಥರು ಹಾಗೂ ಚಿಲ್ಲರೆ ವ್ಯಾಪಾರಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕಮರ್ಷಿಯಲ್ ಟ್ಯಾಕ್ಸ್ ನಿರಂತರವಾಗಿ ಅವರಿಗೆ ಟ್ಯಾಕ್ಸ್ ನೋಟಿಸನ್ನು ನೋಡ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾರ್ ಕೂಡ ನಡೀತಾ ಇದೆ. GST ತಂದಿರೋದ್ರಿಂದನೇ ಇದೆಲ್ಲವೂ ಸಮಸ್ಯೆ ಆಗ್ತಾ ಇದೆ ಅಂತ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ. ಬಿಜೆಪಿ ನಾಯಕರು ಇದು ರಾಜ್ಯ ಸರ್ಕಾರ ಕೊಡ್ತಾ ಇರುವಂಥ ನೋಟಿಸ್ಗಳು, ಹೀಗಾಗಿ ನಮಗೂ ಮತ್ತು ಕೇಂದ್ರ ಸರ್ಕಾರಕ್ಕೂ ಅಥವಾ ಇವನ್ ನೋಟಿಸು ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಇದೇ ವಿಚಾರವಾಗಿ ಬೊಮ್ಮಾಯಿ ಮತ್ತು DK ಶಿವಕುಮಾರ್ ಇಬ್ಬರು ಕೂಡ ಪರಸ್ಪರ ಮಾತನಾಡಿದ್ದಾರೆ. ಏನು ಹೇಳಿದ್ರು ಇಬ್ಬರು ನೋಡೋಣ. ರಾಜ್ಯದ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಯಾಕಂದರೆ ಅದರ ನಿರ್ವಹಣೆ ಮತ್ತು ನಿರ್ಣಯಗಳು ಇವೆರಡೂ ಕೂಡ ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯವರು ನೋಡ್ಕೊಳ್ತಾರೆ. ಆದ್ದರಿಂದ ಈ ಥರ ದಿಢೀರ್ನೇ ನೋಟಿಸ್ ಕೊಟ್ಟು ಒಬ್ಬೊಬ್ಬರಿಗೆ 50 ಲಕ್ಷ 20 ಲಕ್ಷ ಮಾಡಿ ವ್ಯಾಪಾರ ನಿಂತು ಹೋಗುವಂಥದ್ದು ಆಗಿರುವಂಥದ್ದು ಬಹಳ ದೊಡ್ಡ ತಪ್ಪು. ಇದು ಕೇಂದ್ರ ಸರ್ಕಾರ ಸುಮ್ಮನೆ BJPಯವರು ನಮ್ಮ ತಿನ್ಬಿಟ್ಟು ನಮ್ಮ ಬಾಯಿಗೆ ವರ್ಷಕ್ಕೆ ಬಾಳೆಹಣ್ಣು ತಿನ್ಬಿಟ್ಟು ವರ್ಷಕ್ಕೆ ನೋಡ್ತಾ ಇದ್ದಾರೆ. ಇದೆಲ್ಲ ಅವ್ರು ಮಾಡೋಂಥ ಕೆಲಸ. ಅವ್ರು ಕೂಡಲೇ ಇದನ್ನು ಬಡವರಿಗೆ ತೊಂದರೆ ಕೊಡೋದನ್ನ ವಿಡ್ರಾ ಮಾಡಬೇಕು.